ಸೊಸೈಟಿಯಲ್ಲಿ ಬೀಯಿಂಗ್ ಅ ಲಾಯರ್ ಆಗಿ ಜನಗಳಿಗೆ ಲಾ ಬಗ್ಗೆ ಏನು ಹೇಳ್ತೀರಿ? ಯಾಕಂತಂದ್ರೆ ಇವತ್ತು ಅನೇಕ ಜನ ಪೊಲೀಸು, ಕೋರ್ಟು, ಕೇಸು ಅಂದ್ರೆ ಪದರಬಿಟ್ಟು ಹೋಗ್ಬಿಡ್ತಾರೆ. ಸೊ ಹೀಗೆ ಕೇಳಿದಾಗ ಇದು ಅಪರಾಧ ಅಂತ ಹೇಳಿ ಪೊಲೀಸ್ ಇಲಾಖೆಯವರು ಅಥವಾ ಯಾವುದೇ ಒಬ್ಬ ನನ್ನ ವಿರೋಧಿ ನನ್ನ ಮೇಲೆ FIR ಮಾಡಿಸಿದ ಅಂದ್ರೆ ನಾನು ಅಲ್ಲೇ ಕೊಡ್ಲಿಕ್ಕೆ ಆಗೋದಿಲ್ಲ. ವಿ ಹ್ಯಾವ್ ಟು ನೋ ದ ರಿಯಾಲಿಟಿ ಅಂಡ್ ಸಮ್ ಅನ್ನೋನ್ ಫ್ಯಾಕ್ಟ್ಸ್ ಆಫ್ ಅ ಕೋರ್ಟ್. ಸಿನಿಮಾದಲ್ಲಿ ನೋಡೋ ಕೋರ್ಟಿಗೂ ರಿಯಲ್ ಆಗಿರೋ ಕೋರ್ಟಿಗೂ ಏನು ವ್ಯತ್ಯಾಸ ಇದೆ? ನನ್ನ ವಿರುದ್ಧ ಯಾಕೋ ಒಂದು ಸುಖ ಸುಮ್ಮನೆ ನನಗೆ FIR ಮಾಡ್ತಾರೆ. ಏನು ಗುರು, ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀವಿ, ಅದು ಕೊಟ್ಟಿರ್ತೀವಿ, ಇದು ಕೊಟ್ಟಿರ್ತೀವಿ, ಆದರೂ ವರ್ಷಾನುಗಟ್ಲೆ ಆಗುತ್ತೆ ನಮ್ಮ ಕೇಸ್, ವರ್ಷಾನುಗಟ್ಲೆ ಮುಂದೂಡುತ್ತೆ. ಯಾರು ಹಿಂಗೆ ಕೇಳ್ತಾರಲ್ಲ, ಕೋರ್ಟ್ ಮುಂದೆ ಅವ್ರದ್ದು ಒಂದೇ ಕೇಸ್ ಇರೋದಿಲ್ಲ. ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಏನಕ್ಕೆ ಕಟ್ಟಿರ್ತಾರೆ? ಕಣ್ಣಿಗೆ ಬಟ್ಟೆ ಯಾಕೆ ಕಟ್ತಾರೆ ಅಂದ್ರೆ, ಆದರೆ ಇವತ್ತು ಕಾನ್ಸ್ಟಿಟ್ಯೂಷನ್ ಅನ್ನ ಗೌರವಿಸುವಂತಹ ಕೋರ್ಟ್ ಹಾಲಲ್ಲಿ ಅದೇ ಹೋಲಿ ಬುಕ್ ಆಗಿರುವಂತಹ ಭಗವದ್ಗೀತೆಯನ್ನ ಮುಟ್ಟಿಸಿ ಸಾಕ್ಷಿನ ಹೇಳಿಸ್ತಾರೆ. ವೈ ಪರ್ಟಿಕ್ಯುಲರ್ಲಿ ಭಗವದ್ಗೀತೆ? ವೈ ನಾಟ್ ಕುರಾನ್ ಆರ್ ವೈ ನಾಟ್ ಬೈಬಲ್? ಅಲ್ಲೂ ದೇವರಿದೆ. ಮತ್ತೆ ನೀವು ಪ್ರಶ್ನೆ ಯಾಕೆ ಅಲ್ಲಾನ ಹೆಸರಲ್ಲಿ ಬರೋದಿಲ್ಲ ಅಂತ ಕೇಳ್ಬೇಡಿ, ಗೊತ್ತಿಲ್ಲ. ಇಲ್ಲ ಅಲ್ಲ ಅಂತಲ್ಲ, ಅವ್ನು ನಾಸ್ತಿಕನೇ ಆಗಿದ್ರೆ ಏನ್ ಮಾಡೋದು? ನಾನು ಎರಡೂ ಪಕ್ಷಗಳನ್ನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಎರಡೂ ಪಕ್ಷದ ಕಾರ್ಯಕರ್ತಗಳನ್ನು, ಅಂದರೆ ಕಾಂಗ್ರೆಸ್ ಮತ್ತು BJP, ಇನ್ಫ್ಯಾಕ್ಟ್ JDS ಅನ್ನು ಕೂಡ ಕಾರ್ಯಕರ್ತರನ್ನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಈ ಲೀಗಲ್ ಸೆಲ್ಲಲ್ಲಿ ಏನಾಗುತ್ತೆ ಅಂತಂದರೆ, ಮೆಜಾರಿಟಿ ಕಾರ್ಯಕರ್ತರ ಮೇಲೆ ಬಂದಿರೋದು ಸೈಬರ್ ಕ್ರೈಮ್ ಕೇಸಸ್. ಹೇಗೆಂತಂದರೆ ಫೇಸ್ಬುಕ್ಕಲ್ಲಿ ಏನೋ ಮಾಡಿರ್ತಾರೆ, ಮೋದಿಗೆ ಬೈದು ಬಿಟ್ಟಿರ್ತಾರೆ, ರಾಹುಲ್ ಗಾಂಧಿಗೆ ಬೈದು ಬಿಟ್ಟಿರ್ತಾರೆ, ಕುಮಾರಸ್ವಾಮಿ, ದೇವೇಗೌಡರಿಗೆ ಬೈದು ಬಿಟ್ಟಿರ್ತಾರೆ. ಅವ್ರ ಪಕ್ಷದ ಮೇಲೆ ಅಭಿಮಾನ ಇರತಕ್ಕಂತಹ ಕಾರ್ಯಕರ್ತರು ಸೈಬರ್ ಕ್ರೈಮ್ ಕೇಸನ್ನು ರಿಜಿಸ್ಟರ್ ಮಾಡ್ತಾರೆ. ಮೆಜಾರಿಟಿ ಸೈಬರ್ ಕ್ರೈಮ್ ಕೇಸ್ಗಳೇ ಕಾರ್ಯಕರ್ತರ ಮೇಲೆ ರಿಜಿಸ್ಟರ್ ಆಗಿರುತ್ತೆ. ಯಾವಾಗ ಕೇಸ್ ರಿಜಿಸ್ಟರ್ ಆಗುತ್ತೆ, ಕಾರ್ಯಕರ್ತರು ಆಗ ಡೌನ್ ಆಗಿಬಿಡ್ತಾರೆ, ಲೈಮ್ ಲೈಟ್ ಇಂದ ಹೊರಗಡೆ ಬಂದುಬಿಡ್ತಾರೆ. ಅಂಥವ್ರಿಗೆ ಯಾವಾಗ ಮುಕ್ತಿ ಸಿಗುತ್ತೆ? ಯಾಕೆಂತಂದ್ರೆ ಸುಮಾರು ಜನ ಸೈಬರ್ ಕ್ರೈಮ್ ಕೇಸ್ ಹಾಕಿಸ್ಕೊಂಡು ಇವತ್ತಿಗೂ ಕಾಣೆಯಾದವ್ರನ್ನ ನಾನು ನೋಡಿದ್ದೀನಿ. ಏನ್ ಹೇಳ್ತೀರಿ ಸೈಬರ್ ಕ್ರೈಮ್ ಕೇಸ್? ಸಾಕಷ್ಟು ಹೋರಾಟಗಾರನ ನೋಡ್ತಾ ಬಂದಿದ್ದೀವಿ. ಅವರೇ ಬಲಿದಾನಕ್ಕೆ ನನ್ನನ್ನು ನೇಣಿಗೆ ಹಾಕಿದ್ರೂ ಚಿಂತೆ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ರಾಷ್ಟ್ರದ ವಿಚಾರದಲ್ಲಿ ಹಿಂದೆ ಸರಿಯೋದಿಲ್ಲ ಅಂತ ನಾವು ನೋಡಿದ್ದೀವಿ. ಹಾಗಿದ್ದಾಗ ಇವೆಲ್ಲ ಸೈಬರ್ ಕ್ರೈಮ್ಗಳು, FIRಗಳು ಆಗೋದ್ರಿಂದ ನಮ್ಮ ಮಾನಸಿಕತೆಯನ್ನೇ ನಾವು ಚೇಂಜ್ ಮಾಡ್ತೀವಿ ಅಂತ ಅನ್ಕೊಳ್ಳೋದು ಸುಳ್ಳು, ತಪ್ಪು. ಅದನ್ನು ಮಾಡಬಾರ್ದು. ಆಗ್ತಾ ಇರ್ತವೆ. ಇನ್ನೊಬ್ರು ಮನಸ್ಸಿಗೆ ನೋವು ಕೊಡಬಾರ್ದು, ಅದು ಕಾನೂನು ಹೇಳುತ್ತೆ. ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ನನಗಿದ್ದೇ ಇದೆ. ಸೊ ನನಗೆ ಅನಿಸಿದ್ದನ್ನ, ಎಕ್ಸಾಕ್ಟ್ಲಿ, ನನಗೆ ಅನಿಸಿದ್ದನ್ನ ಇನ್ನೊಬ್ರಿಗೆ ತೊಂದರೆ ಆಗದೆ ರೀತಿಲಿ ನಾನು ಬರೆದ್ರೆ ಅದು ಕಾನೂನಾತ್ಮಕವಾಗಿ ತಪ್ಪು ಅಂತ ಎಲ್ಲೂ ಹೇಳಿಲ್ಲ. ಸುಪ್ರೀಂ ಕೋರ್ಟು ಕೂಡ ಈ ವಿಚಾರದಲ್ಲಿ ಹೇಳಿದೆ. ಅಂದರೆ ಫೇಸ್ಬುಕ್ಕಲ್ಲಿ, ಟ್ವಿಟರಲ್ಲಿ, ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸೋ ರೀತಿಲಿ ಇನ್ನೊಬ್ಬರಿಗೆ ನೋವಾಗುತ್ತೆ ಅಂದ ತಕ್ಷಣ ಅದು ಕಾನೂನು ಬಾಹಿರ ಅಲ್ಲ, ಅದು ಟೀಕೆ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದ್ದೇ ಇದೆ. ಅಭಿವ್ಯಕ್ತ ಸ್ವಾತಂತ್ರ್ಯ ಅವ್ರಿಗೆ ಇದ್ದೇ ಇದೆ, ಮಾಡಿರ್ತಾರೆ. ವಿರೋಧ ಪಕ್ಷನೇ ಎಕ್ಸಾಕ್ಟ್ಲಿ. ಹಂಗಿದ್ದಾಗ ಅದು ತಪ್ಪಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ವತಃ ಹೇಳಿದೆ. ಅದರ ಜೊತೆಗೆ ಈ ನೀವು RSS ಸಂಘಟನೆಗಳಲ್ಲಿದ್ದರು, ಹಿಂದೂಪರ ಸಂಘಟನೆಗಳಲ್ಲಿದ್ದರು, ಬೈಠಕ್ಗಳೆಲ್ಲ ಆಗುತ್ತೆ, ಕಾರ್ಯಾಗಾರಗಳೆಲ್ಲ ಆಗುತ್ತೆ. ಹಾಗೆ ನೀವು ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಈ ಥರದ ಕಾರ್ಯಾಗಾರಗಳನ್ನು ಅಥವಾ ಲೆಕ್ಚರ್ಸ್ಗಳನ್ನು ಕೊಡುವಂಥ ಕಾರ್ಯಕ್ರಮ ಏನಾದರೂ ಮಾಡ್ತೀರಾ? ಸಾಕಷ್ಟು ಮಾಡಿದ್ದೀವಿ. ಮೊಟ್ಟ ಮೊದಲನೇ ಬಾರಿ ಅಂದರೆ ಮೂಲ ವಕೀಲರಿಗೆ ಕೊಡಬೇಕಾದಂಥದ್ದಿರುತ್ತೆ. ಅಂದರೆ ನಮ್ಮ ರೋಲ್ಗಳು ಏನು, ವಕೀಲ ರೋಲ್ ಅಂದರೆ ನಮ್ಮ ಕಾರ್ಯಕರ್ತರಿಗೆ, ನಮ್ಮದೇ ಆದ ಹೋರಾಟಗಾರರಿಗೆ ಕಾನೂನಾತ್ಮಕವಾದಂಥ ವಿಚಾರಗಳ ಬಗ್ಗೆ ಮತ್ತು ಅರಿವು ಮೂಡಿಸೋ ಕಾರಣಕ್ಕೆ ಫಸ್ಟ್ ವಕೀಲರಿಗೆ ಅದ್ರ ಬಗ್ಗೆ ಜ್ಞಾನ ಇರಬೇಕು ಅಂತ. ಸೊ ಈ ರೀತಿ ಇದ್ದಾಗ ಸಾಕಷ್ಟು ನಾವೆಲ್ಲ ಪ್ಯಾಲೇಸ್ ಗ್ರೌಂಡಲ್ಲಿ ಕೂಡ ನಾವು ಕಾರ್ಯಾಗಾರಗಳನ್ನ ಮಾಡಿದ್ದೀವಿ. ನಮ್ಮ ಕೇಂದ್ರ ಕಾರ್ಯದಲ್ಲೂ ನಾವು ಕಾರ್ಯಾಗಾರಗಳನ್ನ ಮಾಡಿದ್ದೀವಿ. ಅಂದರೆ ಜಿಲ್ಲಾವಾರು ಸಂಘಟನೆ ನಾವು ಮಾಡಿ ಲೀಗಲ್ ಸೆಲ್ಲಿನ ಅಲ್ಲಿ ವಕೀಲರನ್ನ ನೇಮಕ ಮಾಡಿಕೊಂಡು ಅವರೆಲ್ಲರನ್ನು ಒಟ್ಟಾರೆಯಾಗಿ ಸೇರಿಸಿ ಯಾವ ರೀತಿ ಕಾನೂನಾಗಿದೆ. ಈಗ ಮತ್ತೆ ಹೊಸ ಕಾನೂನುಗಳು ಬಂದಿದೆ ಈಗ ನಮಗೆ. ಸೊ IPC ಅಂತ ಕರಿತಾ ಇದ್ವಿ, ಈಗ ಅದು ಬದಲಾಯಿತು, ಹೋಯ್ತು. CRPC ಅಂತ ಕರಿತಿದ್ವಿ, ಅದು ಹೋಯ್ತು. ಅಂದರೆ ಈ ರೀತಿ ಅಂದರೆ ನಮ್ಮದೇ ಆದ ರಾಷ್ಟ್ರದಲ್ಲಿ ನಮ್ಮ ರೀತಿಲಿ ನಾವು ಕರೆಯುವಂಥ ಹೆಸರುಗಳು ಬರಬೇಕು ಹೊರತು ಯಾರೋ ಬ್ರಿಟಿಷರು ಮಾಡಿದಂಥ ಯಾಕೆ ಬೇಕು ಅಂತ ನಾವು ಮಟ್ಟಕ್ಕೆ ನಾವು ಬದಲಾಗಿದ್ದೀವಿ ಅಂದಾಗ ಅದ್ರ ಬಗ್ಗೆ ಒಂದಿಷ್ಟು ಅರಿವು ಮೂಡಿಸಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗಿರ್ತದೆ. ನಾವು ಕಾರ್ಯಾಗಾರಗಳನ್ನ ಮಾಡಿದ್ದೀವಿ. ಸೊಸೈಟಿಯಲ್ಲಿ ಬೀಯಿಂಗ್ ಅ ಲಾಯರ್ ಆಗಿ ಜನಗಳಿಗೆ ಲಾ ಬಗ್ಗೆ ಏನು ಹೇಳ್ತೀರಿ? ಯಾಕಂತಂದ್ರೆ ಇವತ್ತು ಅನೇಕ ಜನ ಪೊಲೀಸು, ಕೋರ್ಟು, ಕೇಸು ಅಂದರೆ ಪದರಬಿಟ್ಟು ಹೋಗ್ಬಿಡ್ತಾರೆ. ಯಾಕೆ ಬೇಕು ಗುರು, ಚಪ್ಪಲಿ ಸೌದೋಗ್ಬಿಡುತ್ತೆ, ಒಂದು ವೆರ್ಡಿಕ್ಟ್ ಪಡ್ಕೊಳ್ಬೇಕು ಅಂದರೆ ವರ್ಷಾನುಗಟ್ಟಲೆ ಕಾಯಬೇಕು, ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಹೋಲ್ಸೇಲ್ ಆಗಿ, ಕೇವಲ ಒಂದು ಕಂಪೌಂಡಿನ ವಿಷಯಕ್ಕಷ್ಟೇ ಅಲ್ಲ, ಹೋಲ್ಸೇಲ್ ಆಗಿ ಜನಗಳಿಗೆ ಏನು ಹೇಳ್ತೀರಿ? ಅಂದರೆ ಲಾ ಅನ್ನೋದು ಎಷ್ಟು ಬ್ಯೂಟಿ, ಜಸ್ಟಿಸ್ ಅನ್ನೋದು ಎಷ್ಟು ಬ್ಯೂಟಿ, ಕೋರ್ಟ್ ಅನ್ನೋದು ಎಷ್ಟು ಬ್ಯೂಟಿ, ನ್ಯಾಯ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ಹೇಳೋದಾದರೆ. ಖಂಡಿತವಾಗ್ಲೂ ಬೇಕಲ್ಲ, ನಮ್ಗೆ ನ್ಯಾಯಾಲಯಗಳು ಇರಬೇಕು. ನಾವು ಅದನ್ನು ಹೊರತುಪಡಿಸಿ ಇಲ್ಲ. ಯಾಕಂದ್ರೆ ಜನ ಹೆದರ್ತಿದ್ದಾರೆ. ಬೇಕು ಅಲ್ಲ, ಆ ಹೆದರಿಕೆ ಹೋಗ್ಲಿಕ್ಕೇನೆ ನ್ಯಾಯಾಲಯಗಳು ಇರಬೇಕು ಅಂತ ಹೇಳಿದ್ ನಾನು. ಈಗ
ಒಬ್ಬ ಕಾರ್ಯಕರ್ತ ಅಥವಾ ಯಾವ ಒಬ್ಬ ನಾಗರಿಕ ತನಗೆ ಬೇಕಾದಂಥ ಹಕ್ಕು ಪಡೆದುಕೊಳ್ಳೋದಕ್ಕೆ ಹೋರಾಟ ಮಾಡ್ತಿರ್ತಾನೆ, ಪ್ರಶ್ನೆ ಮಾಡ್ತಿರ್ತಾನೆ. ಆ ಹೋರಾಟ ಮಾಡೋದು ತಪ್ಪಲ್ಲ, ಪ್ರಶ್ನೆ ಮಾಡತಕ್ಕಂಥದ್ದು ತಪ್ಪಲ್ಲ. ಬಿಕಾಸ್ ಅವು ನಮ್ಮ ಕಾನ್ಸ್ಟಿಟ್ಯೂಷನ್ ರೈಟ್ಸ್. ನಮಗದು ನಾನು ಮಾಡಲೇಬೇಕಾದಂಥದ್ದು, ನನಗೆ ಬೇಕಾಗಿದ್ದನ್ನು ನಾನು ಕೇಳಿಕ್ಕೆ ನಾನು ರೈಟ್ಸ್ ಕೊಟ್ಟಿದ್ದಾರೆ. ಸೊ ಹೀಗೆ ಕೇಳಿದಾಗ ಇದು ಅಪರಾಧ ಅಂತ ಹೇಳಿ ಪೊಲೀಸ್ ಇಲಾಖೆಯವರು ಅಥವಾ ಯಾವುದೇ ಒಬ್ಬ ನನ್ನ ವಿರೋಧಿ ನನ್ನ ಮೇಲೆ FIR ಮಾಡಿಸಿದ ಅಂದ್ರೆ ನಾನು ಅಲ್ಲೇ ಕೂಡ್ಲಿಕ್ಕೆ ಆಗೋದಿಲ್ಲ, ಸ್ಟೇಷನ್ಲಿ ಕೂಡ್ಲಿಕ್ಕೆ ಆಗೋದಿಲ್ಲ. ಅವಾಗ ನಾವು ಕೋರ್ಟ್ ಮೊರೆ ಹೋಗ್ಲೇಬೇಕಾಗತ್ತೆ. ಕೋರ್ಟ್ಗೆ ಹೋದ ತಕ್ಷಣ ನನಗೆ ನ್ಯಾಯ ಸಿಗುತ್ತೆ. ಅಂದರೆ ಸಮಾಜದ ಮಾನಸಿಕತೆ ಹೇಗಿರಬೇಕು ಅಂತಂದರೆ ಕೋರ್ಟ್ಗೆ ಹೋಗೋದು ಒಂದು ಅಪರಾಧ ಅಂತ ಅನ್ನೋದಲ್ಲ, ಕೋರ್ಟ್ಗೆ ಹೋದರೆ ನಂಗೆ ನ್ಯಾಯ ಸಿಗುತ್ತೆ ಅನ್ನೋ ಮಾನಸಿಕತೆ ಬರಬೇಕು. ಸೊ ನಾನು ಹೋಗೋದೇ ನ್ಯಾಯಕ್ಕೋಸ್ಕರ ಕೋರ್ಟ್ಗೆ ಹೋಗೋದು ಅಂತ. ನನ್ನ ವಿರುದ್ಧ ಯಾಕೋ ಒಂದು ಸುಖ ಸುಮ್ಮನೆ ನನಗೆ FIR ಮಾಡ್ತಾರೆ, ಯಾವುದೋ ಒಂದು ವಿಚಾರಕ್ಕೆ ನನ್ನ ವಿರೋಧ ಮಾಡ್ಲಿಕ್ಕೆ ಅಂತಲೇ ಮಾಡ್ತಾರೆ. ಆ FIR ಮಾಡಿದಾಗ ನನ್ನ ಅಪರಾಧಗಳು ಯಾವುದು ಇರೋದಿಲ್ಲ. ಸೊ ಆ FIR ನಾನು ಕ್ವಾಶ್ ಮಾಡ್ಬೇಕಂದ್ರೆ ನಾನು ಕೋರ್ಟ್ಗೆ ಹೋಗ್ಬೇಕು. ಸೊ ಅದನ್ನು ಕೋರ್ಟ್ ತಪ್ಪು ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಕೋರ್ಟ್ ನನಗೆ ನ್ಯಾಯ ಕೊಡಿಸೋಂಥ ವೇದಿಕೆ ಅದು, ಅಲ್ಲಿ ಹೋಗಲೇಬೇಕು. ಸೊ ಕೋರ್ಟ್ಗೆ ಹೋಗೋದು ಖಂಡಿತವಾಗ್ಲೂ ನಾವು ಅಂದರೆ ಕೋರ್ಟ್ ಹೋದರೆ ನಾವು ಅಪರಾಧಿಗಳ ಅಂತ ಅನ್ನೋದು ಸುಳ್ಳು. ನ್ಯಾಯಕ್ಕಾಗಿ ನಾವು ಕೋರ್ಟ್ಗೆ ಹೋಗಬೇಕು, ಅಲ್ಲಿ ನ್ಯಾಯ ಪಡ್ಕೊಳ್ಳೋದಕ್ಕೆ ನಾವು ಕೋರ್ಟ್ಗೆ ಹೋಗಬೇಕು. ಈ ಇನ್ ಜನರಲ್ ಆಗಿ ಈ ಮೆನಿ ಸಿವಿಲ್ ಕೇಸಸ್ಗಳು ಸುಮಾರು ವರ್ಷಗಳು ಸ್ಪ್ಯಾನ್ ತೆಗೆದುಕೊಳ್ಳುತ್ತೆ ಫಾರ್ ವಿರ್ಡಿಕ್ಟ್. ಯಾಕೆ ಹಂಗಾಗುತ್ತೆ ಅಂದರೆ ಎಲ್ಲರ ಪ್ರಶ್ನೆನೂ ಅದೇ, ಏನು ಗುರು ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀವಿ, ಅದು ಕೊಟ್ಟಿರ್ತೀವಿ, ಇದು ಕೊಟ್ಟಿರ್ತೀವಿ, ಆದರೂ ವರ್ಷಾನುಗಟ್ಟಲೆ ಆಗುತ್ತೆ ನಮ್ಮ ಕೇಸು, ವರ್ಷಾನುಗಟ್ಟಲೆ ಮುಂದೂಡುತ್ತೆ. ಯಾರು ಹಿಂಗೆ ಕೇಳ್ತಾರಲ್ಲ, ಕೋರ್ಟ್ ಮುಂದೆ ಅವ್ರದ್ದು ಒಂದೇ ಕೇಸ್ ಇರೋದಿಲ್ಲ. ಪ್ರತಿನಿತ್ಯ ಒಂದೊಂದು ಕೋರ್ಟ್ ಹಾಲ್ಗಳಲ್ಲಿ 250ರಿಂದ 300 ಕೇಸ್ಗಳು ಇರ್ತವೆ. ಒಂದೊಂದು ಕೋರ್ಟ್ ಹಾಲ್ಗಳಲ್ಲಿ 300 ಕೇಸ್ ಇರುತ್ತೆ ಅಂದರೆ ಸೊ ಅಲ್ಲಿ ಕೂತಿರ್ತಕ್ಕಂಥ ನ್ಯಾಯಾಧೀಶರು ಆ 300 ಕೇಸ್ಗಳ ಬಗ್ಗೆ ಅವರು ಪಾಪ ವಿಚಾರ ಮಾಡಬೇಕು, ತನಿಖೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡಬೇಕು, ಅದಕ್ಕೆ ಒಂದು ಫೈನಲ್ ಅಂತ ಕಾಣಿಸ್ಬೇಕು, ರೂಪ ಕೊಡಬೇಕು, ಒಂದು ಜಡ್ಜ್ಮೆಂಟ್ ಮಾಡಬೇಕು. ಸೊ ಅಷ್ಟು ಮಾಡಬೇಕು ಅಂತಂದರೆ ಒಂದು ದಿನದಲ್ಲಿ ಮಾಡ್ತಕ್ಕಂಥ ಕೆಲಸ ಅಲ್ಲ. ಬಿಕಾಸ್ 300 ಕೇಸ್ಗಳಿಗೆ ಸಂಬಂಧಪಟ್ಟಂಥದ್ದೇನು ನಾನು ಪ್ರತಿನಿತ್ಯ ಒಂದು ಕೇಸ್ ನಾವು ತಗೊಳ್ತೀವಿ ಅಂತಂದ್ರೆ ಅಂದರೆ ನೋಡಲೇಬೇಕು, ಓದ್ತಾರೆ ಖಂಡಿತವಾಗ್ಲು ಓದ್ತಾರೆ, ಖಂಡಿತ ಓದಲೇಬೇಕು, ಓದ್ತಾರೆ. ಸೊ ಹಾಗಿರ್ಬೇಕಾದ್ರೆ ಅಷ್ಟು ಕೇಸ್ಗಳ ಬಗ್ಗೆ ಅವ್ರು ನೋಡಿ ಸ್ಟಡಿ ಮಾಡಿ ಜಡ್ಜ್ಮೆಂಟ್ ಮಾಡಬೇಕು. ಮತ್ತು ಅದೇ ರೀತಿ ನಮ್ಮ ಕಾನೂನು ಹಂತವಾಗಿದೆ. ಅಂದರೆ ನಾನು ಪಿಟಿಷನ್ ಹಾಕಿದ ತಕ್ಷಣ ಅದ್ರ ಮೇಲೆ ಜಡ್ಜ್ಮೆಂಟ್ ಬರಲ್ಲ. ಸೊ ಪಿಟಿಷನ್ ಹಾಕಿದ ತಕ್ಷಣ ನೋಟಿಸ್ ಇಶ್ಯೂ ಮಾಡಬೇಕಾಗತ್ತೆ. ವಾದಿ ಅಂತ ಸಿವಿಲ್ ಕೇಸಲ್ಲಿ ಇರೋದ್ರಿಗೆ ನೀವು ಕೇಳೋದ್ರಿಂದ ಹೇಳಬೇಕಾಗುತ್ತೆ. ನಾನು ದಾವೆ ಹಾಕಿದ್ರೆ ಪ್ರತಿವಾದಿಗಳು ಅದರಲ್ಲಿ ಅವರು ಅಪಿಯರ್ ಆಗಬೇಕಾಗುತ್ತೆ. ಅವ್ರಿಗೆ ನೋಟಿಸ್ ಕೊಡ್ತೀವಿ. ಅವ್ರು ನೋಟಿಸ್ ಕೊಟ್ಟ ತಕ್ಷಣ ಅವ್ರು ಬರ್ತಾರೆ. ಅವ್ರು ಬಂದಾದ್ಮೇಲೆ ನಮ್ಮ ದಾವೆಗೆ ಅವರು ಅಬ್ಜೆಕ್ಷನ್ಸ್ ಹಾಕಬೇಕಾಗುತ್ತೆ, ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸೊ ಅದನ್ನ ಅವ್ರು ನೋಡ್ಬೇಕಾಗುತ್ತೆ. ನೋಡಾದ್ಮೇಲೆ ಕೋರ್ಟ್ಗೆ ಆದಂತ ಒಂದಿಷ್ಟು ಪ್ರಶ್ನೆಗಳು ಬರ್ತವೆ, ಇಶ್ಯೂಸ್ ಅಂತ ಕರಿತೀವಿ. ಆ ಇಶ್ಯೂಸ್ ಫ್ರೇಮ್ ಮಾಡ್ತಾರೆ ಕೋರ್ಟ್ನವರು. ಮಾಡಾದ್ಮೇಲೆ ಅವರು ಇಶ್ಯೂಸ್ ಏನು ಫ್ರೇಮ್ ಮಾಡಿರ್ತಾರೋ ಅದಕ್ಕೆ ತಕ್ಕಂತೆ ನಾವು ಉತ್ತರ ಕೊಡಲಿಕ್ಕೆ ನಾವು ಎವಿಡೆನ್ಸ್ ಮೂಲಕ ನಾವು ಕೋರ್ಟ್ಗಳಿಗೆ ಅದನ್ನು ಕೊಡಬೇಕಾಗುತ್ತೆ. ಸೊ ಅವ್ರು ಕೇಳಿರೋ ಪ್ರಶ್ನೆಗೆ ನಾವು ಸೂಕ್ತವಾಗಿ ಉತ್ತರ ಕೊಡಬೇಕು ಅಥವಾ ನಾವು ಗೆಲ್ಲಬೇಕು ಅಂದರೆ ಅಷ್ಟು ದಾಖಲಾತಿಗಳನ್ನ ನಾವು ನ್ಯಾಯಾಲಯ ಕೊಡಬೇಕಾಗುತ್ತೆ. ಅದು ಒಬ್ಬ ಪಾರ್ಟಿ ಅಲ್ವಲ್ಲ, ವಾದಿನೂ ಕೊಡಬೇಕು, ಪ್ರತಿವಾದಿಗಳು ಕೊಡಬೇಕು, ಎರಡು ಕಡೆಯಿಂದ ಕೊಡಬೇಕು. ಸೊ ಹೀಗೆ ಕೊಟ್ಟಾಗ ಇಲ್ಲಿ ಇವ್ರು ಏನು ನಾವು ಒಂದು ಅರ್ಜಿ ಹಾಕ್ತೀವೋ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿವಾದಿಗೂ ಕೂಡ ಅರ್ಜಿನ ತಕರಾರು ಹಾಕ್ಲಿಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ, ಅವ್ರಿಗೆ ಹಕ್ಕಿದೆ. ಸೊ ಅವಾಗ ಅವರು ಕಾಲಾವಕಾಶ ಕೇಳ್ತಾರೆ, ನನ್ನ ತಕರಾರಿದೆ ಅಂತ. ಸೊ ಕಾನೂನಾತ್ಮಕವಾಗಿ ಅವ್ರಿಗೂ ಕೂಡ ಅವಕಾಶಗಳು ಕೊಡಲೇಬೇಕಾಗುತ್ತೆ. ಈ ರೀತಿ ಅಂದ್ರೆ ಆ ಪ್ರೊಸೀಡಿಂಗ್ಸ್ಗೆ ಲೇಟ್ ಆಗುತ್ತೆ ಹೊರತು ಈ ಬೇಕು ಅಂತ ಇವ್ರ ಕೇಸ್ ತಡ ಮಾಡೋಣ ಅಂತ ಮಾಡೋಂಥದ್ದಲ್ಲ. ಸಾಕಷ್ಟು ಪ್ರಕರಣಗಳು, ಎಸ್ ಹೌದು, ಪ್ರಕರಣಗಳ ಸಂಖ್ಯೆ ಜಾಸ್ತಿ ಇದೆ ಮತ್ತು ಅದೇ ರೀತಿ ಪ್ರೊಸೀಡಿಂಗ್ಸ್ ಇದೆ. ಆ ಪ್ರೊಸೀಡಿಂಗ್ಸ್ನ ಏನಾದರೂ ಮುಂದಿನ ದಿನದಲ್ಲಿ ಇಷ್ಟು ಲೆಂದಿ ಪ್ರೊಸೀಡಿಂಗ್ಸ್ ಬೇಡ ಅಂದರೆ ಮೋಸ್ಟ್ಲಿ ಸಮಯ ಕಡಿಮೆ ಆಗ್ಬೋದೇನೋ. ಬಟ್ ಆ್ಯಸ್ ಆಫ್ ನೋ ಪ್ರೊಸೀಡಿಂಗ್ಸ್ ಇರೋದ್ರಿಂದ ಅಷ್ಟು ಕಾಲಾವಕಾಶ ತಗೊಳುತ್ತೆ. ವಿ ಹ್ಯಾವ್ ಟು ನೋ ದ ರಿಯಾಲಿಟಿ ಆ್ಯಂಡ್ ಸಮ್ ಅನ್ನೋನ್ ಫ್ಯಾಕ್ಟ್ಸ್ ಆಫ್ ಅ ಕೋರ್ಟಿನ ಕೆಲವು ಅನ್ನೋನ್ ಫ್ಯಾಕ್ಟ್ಸ್ಗಳನ್ನು, ರಿಯಾಲಿಟಿಗಳನ್ನು ನಾವು ತಿಳ್ಕೊಳ್ಬೇಕು ಮತ್ತು ವೀಕ್ಷಕರಿಗೆ ತಿಳಿಸ್ಬೇಕು ಅಂತ. ಹೌ ರಿಯಾಲಿಟಿ ಸರ್, ಸಿನಿಮಾದಲ್ಲಿ ನೋಡೋ ಕೋರ್ಟಿಗೂ ರಿಯಲ್ ಆಗಿರೋ ಕೋರ್ಟಿಗೂ ಏನು ವ್ಯತ್ಯಾಸ? ಯಾಕೆ ಅಂತಂದರೆ ಇನ್ಫ್ಯಾಕ್ಟ್ ನಾನು ಯಾವತ್ತೂ ಕೋರ್ಟನ್ನು ಭಾಳ ಹತ್ತಿರದಿಂದ ನೋಡಿಲ್ಲ, ಕೋರ್ಟ್ ಒಳಗಡೆ ಹೋಗಿರಲಿಲ್ಲ. ಸಿನಿಮಾಗಳಲ್ಲಿ ನೋಡಿದ್ದು ಕೋರ್ಟೆ. ನಾನು ಹಾಗೆ ಒಬ್ಬರು ಜಸ್ಟಿಸ್ ಕೂತಿರ್ತಾರೆ, ಎಲ್ಲ ಲಾಯರ್ಸ್ ಕೂತಿರ್ತಾರೆ, ಆ ಕಡೆ ಜನ ಕೂತಿರ್ತಾರೆ, ಈ ಕಡೆ ಇಬ್ಬರು ವಾದ ವಿವಾದ ಮಾಡ್ತಿರ್ತಾರೆ, ಅಬ್ಜೆಕ್ಷನ್, ಓವರ್ ರೂಲ್ಡ್, ಆರ್ಡರ್ ಅಂತೆಲ್ಲ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ, ಅದೇ ಒಂದು ಪಿಕ್ಚರೈಸೇಷನ್, ಅದೇ ವಿಜುವಲೈಸೇಷನ್. ವೆನ್ ಐ ವೆಂಟ್ ಟು ಕೋರ್ಟ್ ಟು ಪೇ ದ ಫೈನ್, ಆಗ ರಿಯಾಲಿಟಿ ಆಫ್ ಕೋರ್ಟ್ ಗೊತ್ತಾಯ್ತು ನನಗೆ. ಏನು ಹೇಳ್ತೀರಿ? ಅಲ್ಲ, ಸಿನಿಮಾಗಳಲ್ಲಿ ಕೋರ್ಟಲ್ಲಿ ನಡೆಯೋದ್ರ ವಿರುದ್ಧವಾಗಿ ಏನೋ ತೋರಿಸಿಲ್ಲ. ಬಟ್ ಅಲ್ಲಿ ಸಿನಿಮಾಗಳಲ್ಲಿ ನೋಡ್ಬೇಕಾದ್ರೆ ಯಾವುದೋ ಒಂದು ಸ್ಟೋರಿನ ಮಾತ್ರ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿರ್ತಾರೆ. ಹೀಗಾಗಿ ಇಡೀ ಸಿನಿಮಾ ಅದೇ ಒಂದು ಕತೆ ಮೇಲೆ, ಅದೇ ಒಂದು ಸ್ಟೋರಿ ಮೇಲೆ ಇರುತ್ತೆ. ಹೀಗಾಗಿ ಅದು ಬಹಳ ಅಂದ್ರೆ 3 hours ಕೂತ್ಕೊಂಡು ನಾವು ಒಂದೇ ಕತೆ ಬಗ್ಗೆ ನೋಡ್ಬೇಕಾಗುತ್ತೆ. ಆಗುತ್ತೆ. ಬಟ್ ಇಲ್ಲಿ ಸಾಕಷ್ಟು ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ವಾದ ವಿವಾದಗಳು ಅದೇ ರೀತಿ ಇರುತ್ತೆ. ವಿಟ್ನೆಸ್ಗಳನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಅದೇ ವಿಟ್ನೆಸ್ ಅಲ್ಲಿಗೆ ಬರಬೇಕಾಗುತ್ತೆ. ಹೌದೌದು, ಅದರಲ್ಲಿ ಯಾವುದೇ ರೀತಿ ಇರೋದಿಲ್ಲ. ಬಟ್ ಅಲ್ಲಿ ಸಿನಿಮಾದಲ್ಲಿ ಒಂದೇ ಕೇಸಿನ ಮಾತ್ರ ತಗೊಂಡು ಅದನ್ನೇ ಲೆಂತೆ 3 hours ನಾವು ನೋಡ್ಬೇಕಾಗುತ್ತೆ. ಬಟ್ ಇಲ್ಲಿ 3 hours ಒಂದೇ ಕೇಸ್ ನೋಡ್ಕೊಂಡು ಕೂಡ್ಲಿಕ್ಕೆ ಆಗೋದಿಲ್ವಲ್ಲ. ಸೊ ಸುಮಾರು ಕೇಸಸ್ ಇರೋದ್ರಿಂದ ಬೇರೆ ಬೇರೆ ಕೇಸ್ಗಳನ್ನ ತಗೊಂಡು ಹೋಗ್ತಾರೆ ಅಷ್ಟೇ. ಆ ರೀತಿ. ಸೊ ಅದ್ರ ಜೊತೆಗೆ ಇನ್ನೊಂದು
ಬಹಳ ದೊಡ್ಡ ಯಕ್ಷ ಪ್ರಶ್ನೆ ಸರ್. ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಏನಕ್ಕೆ ಕಟ್ಟಿರ್ತಾರೆ? ಅಲ್ಲ, ಇದು ಇತ್ತು ಈಗ ಕಟ್ಟೋದಿಲ್ಲ. ಹೌದಾ? ಈಗ ಕಟ್ಟೋದಿಲ್ಲ. ಈ ಕಟ್ಟಲ್ಲ ಅಂದ್ರೆ ಕಣ್ಣಿಗೆ ಬಟ್ಟೆ ಯಾಕೆ ಕಟ್ತಾರೆ ಅಂದ್ರೆ, ವಾದಿ ಪ್ರತಿವಾದಿ, ಕಂಪ್ಲೇನೆಂಟ್ ಅಕ್ಯೂಸ್ಡ್, ಇವ್ರು ಇಬ್ಬರನ್ನ ನೋಡಿ, ಅಂದ್ರೆ ಮುಖ ನೋಡಿ ಮೊಳೆ ಹಾಕಬಾರ್ದು ಅಂತ ಹೇಳ್ತಾರಲ್ವಾ, ಇಬ್ಬರನ್ನ ನೋಡಿ ಇವನ್ ಚೆನ್ನಾಗಿದ್ದಾನೆ, ಇವನ್ ಪರವಾಗಿ ಕೊಟ್ರಾಯ್ತು, ಅಥವಾ ಇವನ್ ಸರಿ ಇಲ್ಲ, ಇವನ್ ಪರವಾಗಿ ಕೊಡೋದು ಬೇಕಾಗಿಲ್ಲ ಅಂದ್ರೆ ಈ ರೀತಿ ಆದಂಥದ್ದು ನ್ಯಾಯ ದೇವತೆಯಿಂದ ಆಗೋದಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂಡ ಕೇವಲ ಸತ್ಯಾಸತ್ಯತೆಗಳನ್ನ ನೋಡ್ಕೊಂಡೇ ಜಡ್ಜ್ಮೆಂಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನ್ಯಾಯ ಕೊಡ್ತಾಳೆ ಅಂತ ಅನ್ನೋ ಕಾರಣಕ್ಕೆ ಅದನ್ನ ಬಟ್ಟೆ ಕಟ್ಕೊಂಡು. ಈಗ ತೆಗೆದಿದ್ದು ಯಾಕೆ? ಅಲ್ಲ, ಕೆಲವೊಬ್ರು ಅದನ್ನ ಪ್ರಶ್ನೆ ಮಾಡಿದ್ರು, ಯಾಕೆ ಕಟ್ಟಬೇಕು ಅಂತಂದ್ರೆ ನ್ಯಾಯ ಕೊಡ್ತೀರಿ ಹೆಂಗಿದ್ರು, ಅದ್ರಲ್ಲಿ ಏನಿಲ್ಲ ಅಂದ್ರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡೇ ಕೊಟ್ಟಾದ್ಮೇಲೆ ಬಟ್ಟೆ ಯಾಕಿರ್ಬೇಕು ಅಂತ ಪ್ರಶ್ನೆ ಮಾಡಿದ್ರು ಕೆಲವೊಬ್ರು. ಸಹಜವಾಗಿ ನೀವು ನನ್ನನ್ನು ಪ್ರಶ್ನೆ ಮಾಡ್ತೀರಾ, ಯಾರೋ ಕೋರ್ಟ್ಗೆ ಪ್ರಶ್ನೆ ಮಾಡ್ತಾರೆ, ಮಾಡಿದಾಗ ತೆಗೆದ್ರೆ ಏನು ತಪ್ಪಿಲ್ಲ ಅಂತ ಬಟ್ಟೆಗಳನ್ನ ಹಾಕೋದು, ಬಟ್ಟೆ ಕಟ್ಟೋದಿಲ್ಲ, ಈಗ ತೆಗಿತಾರೆ. ದೇಶದಲ್ಲಿ, ರಾಜ್ಯದಲ್ಲಿ ಕೆಲ ಇಂಟೆಲೆಕ್ಚುಯಲ್ಸ್ ಕಾನ್ಸ್ಟಿಟ್ಯೂಷನ್ ಅನ್ನು ಮುಂದೆ ಇಟ್ಟುಕೊಂಡು ಕೆಲ ಧರ್ಮಗ್ರಂಥಗಳನ್ನು ಪ್ರಶ್ನೆ ಮಾಡೋರಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಈಸ್ ಧರ್ಮಗ್ರಂಥಗಳಿಗಿಂತ ದೊಡ್ಡದು ಅಂತ ಹೇಳೋರಿದ್ದಾರೆ. ಓಕೆ, ಫೈನ್, ವಿ ವಿಲ್ ಅಕ್ಸೆಪ್ಟ್ ದಟ್, ಅಕ್ಸೆಪ್ಟ್ ಮಾಡೋಣ, ಅದರಿಂದನೇ ದೇಶ ನಡೀತಾ ಇದೆ. ಆದರೆ ಇವತ್ತು ಕಾನ್ಸ್ಟಿಟ್ಯೂಷನನ್ನು ಗೌರವಿಸುವಂತಹ ಕೋರ್ಟ್ ಹಾಲಲ್ಲಿ ಅದೇ ಹೋಲಿ ಬುಕ್ ಆಗಿರುವಂತಹ ಭಗವದ್ಗೀತೆಯನ್ನು ಮುಟ್ಟಿಸಿ ಸಾಕ್ಷಿನ ಹೇಳಿಸ್ತಾರೆ. ವೈ ಪರ್ಟಿಕ್ಯುಲರ್ಲಿ ಭಗವದ್ಗೀತೆ? ವೈ ನಾಟ್ ಕುರಾನ್ ಆರ್ ವೈ ನಾಟ್ ಬೈಬಲ್? ಅಲ್ಲ, ಈ ಪ್ರಶ್ನೆ ಬಂದಾಗಿಂದ ಭಗವದ್ಗೀತೆನ ಮುಟ್ಟಿ ಈಗ ಹೇಳುವಂತ ಈಗ ಅದೂ ಇಲ್ವಾ? ಈಗ ವಿಟ್ನೆಸ್ ಬಾಕ್ಸ್ ಅಲ್ಲಿ ನಿಂತ್ಕೊಂಡು ವಿಟ್ನೆಸ್ ಹೇಳೋದಂದ್ರೆ ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ಅಂತ ಹೇಳ್ತಾರೆ. ಅಲ್ಲೂ ದೇವರಿದೆ. ಮತ್ತೆ ನೀವು ಪ್ರಶ್ನೆ ಯಾಕೆ ಅಲ್ಲಾನ ಹೆಸರಲ್ಲಿ ಬರ್ದಿಲ್ಲ ಅಂತ ಕೇಳ್ಬೇಡಿ, ಗೊತ್ತಿಲ್ಲ. ಅಲ್ಲ ಅಂತಲ್ಲ, ಅವ್ನು ನಾಸ್ತಿಕನೇ ಆಗಿದ್ರೆ ಏನ್ ಮಾಡೋದು? ಅಲ್ಲ, ಅದಕ್ಕೆ ಹೇಳಿದ್ದು. ಬಟ್ ಹೇಳಬೇಕಾದ್ರೆ ವಿಟ್ನೆಸ್ ಬಾಕ್ಸ್ ಅಲ್ಲಿ ನಿಂತಾಗ ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಹೇಳೋದಿಲ್ಲ, ನಾ ಹೇಳೋದೆಲ್ಲ ಸತ್ಯ, ಇಷ್ಟು ಬರೀತಾರೆ. ಇಲ್ಲಿ ಯಾವುದೇ ಧರ್ಮದವನು ಬಂದರೂ ಕೂಡ ಅವ್ನು ದೇವರ ಹೆಸರಲ್ಲೇ ಪ್ರಮಾಣ ಮಾಡಬೇಕು, ಅಷ್ಟೇನೆ. ಅವ್ನು ಬಂದು ನಾನೊಬ್ಬ ಮುಸ್ಲಿಂ, ಹಿಂಗಾಗಿ ನಾನು ದೇವರ ಹೆಸರಲ್ಲಿ ಪ್ರಮಾಣ ಮಾಡೋದಿಲ್ಲ, ನಾನು ಅಲ್ಲಾನ ಹೆಸರಲ್ಲಿ ಮಾಡ್ತೀನಿ ಅಂತ ಹೇಳುವಂಥದ್ದು ಸಿನಿಮ್ಯಾಟಿಕ್ ಸಿನಿಮಾದಲ್ಲಿ ತೋರಿಸಿರೋದ್ರಿಂದ ಜನಗಳ ಕಲ್ಪನೆ ಹಂಗೆ ಸರ್ ಇದೆ. ಬಟ್ ಇಲ್ಲ. ಆಮೇಲೆ ಭಗವದ್ಗೀತೆ ನೀವು ಹೇಳ್ತಿರಲ್ಲ, ಭಗವದ್ಗೀತೆಯಲ್ಲಿ ಎಲ್ಲೂ ಕೂಡ ಕೆಟ್ಟದನ್ನು ಬಿಂಬಿಸಿಲ್ವಲ್ಲ, ಬಿಂಬಿಸಿಲ್ಲ. ಅಲ್ಲಿ ಸಮಾಜದಲ್ಲಿ ನಾವು ಹೇಗಿರಬೇಕು, ನಮ್ಮ ನಡವಳಿಕೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಹೇಳುತ್ತೆ, ಲೈಫ್ ಸ್ಟೈಲ್. ಎಸ್, ಎಕ್ಸಾಕ್ಟ್ಲಿ. ಹಂಗಿದ್ದಾಗ ಭಗವದ್ಗೀತೆಯನ್ನು ಮುಟ್ಟಿ ಹೇಳೋದ್ರಲ್ಲಿ ತಪ್ಪೇನಿಲ್ಲ, ಏನೂ ತಪ್ಪಿಲ್ಲ. ಮನುಕುಲದ ಗ್ರಂಥ. ಹೌದು, ಎಕ್ಸಾಕ್ಟ್ಲಿ, ತಪ್ಪೇನಿದೆ. ಬಟ್ ಕೆಲವೊಬ್ರು ಅದನ್ನೇ ಯಾಕೆ ಮುಟ್ಟಬೇಕು ಅಂತ ಅಂದಾಗ, ಯಾಕೆ ನಾವು ಭಗವದ್ಗೀತೆಯನ್ನ ಇತ್ತೀಚಿನ ದಿನದಲ್ಲಿ ಅಥವಾ ಬೇಡ ಅಂತ ಹೇಳಿದ್ರು ಅಂದ್ರೆ, ಬಾಕ್ಸಲ್ಲಿ ನಿಂತವನು ಭಗವದ್ಗೀತೆ ಮೇಲೆ ಕೈ ಮಾಡಿ ಸುಳ್ಳು ಹೇಳಿದ್ರೆ ಭಗವದ್ಗೀತೆಗೆ ಮಾಡಿದಂಥ ಅವಮಾನ ಆಗುತ್ತೆ. ಓಕೆ, ಫೈನ್ ಅಲ್ವಾ? ಸೊ ಇಲ್ಲಿ ಅವನು ತನಗೋಸ್ಕರ, ತನ್ನ ಸ್ವಾರ್ಥಕ್ಕೆ, ತನ್ನ ಕೇಸಿಗೆ ಅನುಕೂಲ ಆಗಲಿ ಅಂತ ಹೇಳಿ ತಾನು ಸುಳ್ಳು ನುಡಿಬೇಕಾದ್ರೆ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿದ ಅಂದ್ರೆ ನಾವು ಮಾಡಿರೋ ಅವಮಾನ ಭಗವದ್ಗೀತೆಗೆ. ಸೊ ಹಿಂಗಾಗಿ ಆ ಭಗವದ್ಗೀತೆನ ಇಲ್ಲಿ ಮುಂದೆ ಇಟ್ಟುಕೊಂಡು ನಾವು ಆ ಥರ ಸುಳ್ಳು ಹೇಳೋದು ಬೇಡ ಅಂತ ಅನ್ನೋ ಕಾರಣಕ್ಕೆ ಭಗವದ್ಗೀತೆ ಮುಟ್ಟಿ ಹೇಳೋದು ಬೇಡ, ಅದ್ರ ಬದಲಾಗಿ ಈ ರೀತಿ ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ಹೇಳಿ ಅಂತ ಮಾಡಿದ್ರು.